ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಪೇತ್ರ 1:19. 1 ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 19ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳನ್ನು ನಾವು ಕಳೆದ ವರ್ಷವೂ ಧ್ಯಾನಿಸಿದ್ದೇವೆ. ಯೇಸುಕ್ರಿಸ್ತನ ಶಿಲುಬೆ ಕುರಿತಾದ ವಚನಗಳು, ಯೇಸುಕ್ರಿಸ್ತನ ರಕ್ತದ ಕುರಿತಾದ ವಚನಗಳನ್ನ ನಾವು ಕಳೆದ ವರ್ಷವೂ ಧ್ಯಾನಿಸಿದ್ದೇವೆ, ಈ ವರ್ಷವೂ ಧ್ಯಾನಿಸಿದ್ದೇವೆ. ಪದೇ ಪದೇ ಇವುಗಳನ್ನು ನಾವು ಧ್ಯಾನಿಸುವಂಥದ್ದು, ಮೆಲುಕು ಹಾಕುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಈ 19ನೇ ವಚನವನ್ನು ಓದುವಾಗ 3 ಗುಣವಾಚಕಗಳನ್ನ ಓದ್ತೇವೆ. ಯಾವುದು? ಪೂರ್ಣಾಂಗ, ನಿಷ್ಕಳಂಕ, ಅಮೂಲ್ಯ. ಆದರೆ ರಕ್ತ ಯಾವುದರ ಕುರಿತಾಗಿ ಮಾತನಾಡ್ತದೆ? ಕ್ರಿಸ್ತನ ರಕ್ತದ ಕುರಿತಾಗಿ ಮಾತನಾಡ್ತದೆ. ಇಲ್ಲಿ ಕ್ರಿಸ್ತನ ರಕ್ತದ ಕುರಿತಾಗಿ ಹೇಳುವಾಗ ಯಜ್ಞದ ಕುರಿಯ ರಕ್ತ ಎಂಬುದಾಗಿಯೂ ಅಲ್ಲಿ ಬರೆಯಲ್ಪಟ್ಟದೆ. ಅದೇ ವೇಳೆಯಲ್ಲಿ ಕ್ರಿಸ್ತನ ಅಮೂಲ್ಯವಾದ ರಕ್ತವೆಂಬುದಾಗಿ ಬರೆಯಲ್ಪಟ್ಟದೆ. ಎಲ್ಲವೂ ಒಂದೇ. ಸರಿ, ಹಾಗಾದ್ರೆ ಯೇಸು ಕ್ರಿಸ್ತನ ರಕ್ತ, ಇದರಲ್ಲಿರುವಂಥ 3 ಮುಖ್ಯವಾದ ವಿಶೇಷತೆಗಳು. ಒಂದು, ಇದು ಪೂರ್ಣಾಂಗವಾದ ರಕ್ತ, ಇದು ನಿಷ್ಕಳಂಕವಾದ ರಕ್ತ, ಇದು ಅಮೂಲ್ಯವಾದ ರಕ್ತ. ಇದರ ಪ್ರಸ್ತಾಪ ನಮಗೆ ಎಲ್ಲಿ ಸಿಗ್ತದೆ? ನಾವು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಧರ್ಮಶಾಸ್ತ್ರವನ್ನು ನೋಡುವಾಗ ದೇವರಿಗೆ ಯಜ್ಞವನ್ನು ಅರ್ಪಿಸೋದಕ್ಕಾಗಿ ಯಜ್ಞಪಶುವನ್ನು ದೇವರ ಆಲಯದ ಅಥವಾ ದೇವದರ್ಶನ ಗುಡಾರದ ಆವರಣಕ್ಕೆ ತರುವಾಗ, ಪ್ರಾಂಗಣಕ್ಕೆ ತರುವಾಗ ಅಲ್ಲಿ ಯಾಜಕನು ಆ ಪಶುವನ್ನು ಪರೀಕ್ಷಿಸಬೇಕು. ಒಂದು, ಆ ಪಶು ಪೂರ್ಣಾಂಗವೋ, ಯಾವ ಅಂಗದೋಷವಿಲ್ಲದ್ದು. ಎರಡನೇದಾಗಿ, ಆ ಪಶು ನಿಷ್ಕಲಂಕವೋ, ಎಲ್ಲಿಯಾದರೂ ಯಾವುದಾದರೂ ಹುಣ್ಣು, ಕಜ್ಜಿ, ಗಾಯಗಳು ಇದೆಯೋ, ಹಾಗಾದರೆ ಯಾವ ದೋಷವಿಲ್ಲದೆ ಅದು ನಿಷ್ಕಳಂಕವಾಗಿದೆಯೋ. ಮೂರನೇದಾಗಿ, ಅದು ಅಮೂಲ್ಯವೋ, ಅದು ಚೆನ್ನಾಗಿ ಕೊಬ್ಬಿ ದಟ್ಟಪುಷ್ಟವಾಗಿರುವಂಥ ಪಶುವು. ಹಾಗಾದರೆ ಇವುಗಳನ್ನ ಗಮನಿಸಿ ಈ ಎಲ್ಲ ಅಂಶಗಳು ಅದರಲ್ಲಿರುವುದಾದರೆ ಅದನ್ನು ದೇವರಿಗೆ ಅರ್ಪಿಸಬೇಕು. ಹಾಗಾದರೆ ಯೇಸುಕ್ರಿಸ್ತನ ರಕ್ತದ ಕುರಿತಾಗಿ ಮಾತನಾಡುವಾಗ ಯೇಸುಕ್ರಿಸ್ತನ ರಕ್ತ ಅದು ಪೂರ್ಣಾಂಗವಾದ ರಕ್ತವೆಂತಲೂ, ಅದು ನಿಷ್ಕಳಂಕ ರಕ್ತವೆಂತಲೂ ಮತ್ತು ಇದು ಅಮೂಲ್ಯವಾದ ರಕ್ತವೆಂತಲೂ ಹೇಳುವಾಗ ಯಾವ ಕಾರಣಕ್ಕೆ ಎಂಬುದಾಗಿ ಯೋಚಿಸಿದಾದರೆ, ದೇವರಿಗೆ ನೀನು ಬೇಕು, ನಾನು ಬೇಕು. ಆದರೆ ದೇವರಿಗೆ ನಾವೆಂಥವರಾಗಿ ಬೇಕು? ಅಮೂಲ್ಯರಾಗಿ ಬೇಕು. ನಾವು ದೇವರಿಗೆ ಪೂರ್ಣಾಂಗವಾಗಿ ಬೇಕು, ನಾವು ದೇವರಿಗೆ ನಿಷ್ಕಳಂಕವಾಗಿ ಬೇಕು. ಹಾಗಾದರೆ ನಮ್ಮ ಪೂರ್ವಸ್ಥಿತಿಯನ್ನು ಗಮನಿಸುವಾಗ ನಾವು ಅಂಥವರಲ್ಲ. ಎಷ್ಟೋ ವಿಷಯದಲ್ಲಿ ನಾವು ದೇವರ ಎದುರು ನಿಲ್ಲುವುದಕ್ಕೆ ಯೋಗ್ಯತೆ ಇಲ್ಲದಂಥ ಅಪರಿಪೂರ್ಣರು, ಪೂರ್ಣಾಂಗ ಅಲ್ಲವೇ ಅಲ್ಲ. ಎಷ್ಟೋ ಕಾರ್ಯಗಳಲ್ಲಿ ನಾವು ಕಳಂಕಿತರು, ನಿಷ್ಕಳಂಕ ಅಲ್ಲವೇ ಅಲ್ಲ. ಎಷ್ಟೋ ವಿಧದಲ್ಲಿ ನಾವು ಕೇವಲ ಅಪಾತ್ರರು, ನಾವು ಅಮೂಲ್ಯರು ಅಲ್ಲವೇ ಅಲ್ಲ. ಆದರೆ ಇಂಥ ಕೀಳು ಮಟ್ಟದ ಸ್ಥಿತಿಯಲ್ಲಿರುವಂಥ ದೇವರ ಪರಿಪೂರ್ಣತೆ ಎದುರು ತೀರಾ ಕೀಳು ಮಟ್ಟಕ್ಕೆ ಇರುವ ನಮಗೆ ಇಂಥ ಒಂದು ಪರಿಪೂರ್ಣತೆಯನ್ನು ಒದಗಿಸುವಂಥದ್ದು ಯಾವುದು? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಅಮೂಲ್ಯವಾದದ್ದು ಬೇಕು. ಹಾಗಾದರೆ ಇದಕ್ಕಾಗಿ ಈಗ ದೇವರು ನಮ್ಮನ್ನು ವಿಮೋಚಿಸುವಂತೆ ತನ್ನ ರಕ್ತವನ್ನು ಆತನು ಸುರಿಸಿದ್ದಾನೆ. ಇಲ್ಲಿ ಈ ವಾಕ್ಯವನ್ನು ಹೇಳುವಾಗ ನಾವು ಅವಶ್ಯವಾಗಿ ಹಿಂದಿನ ವಚನ ಎಂಬುದಾಗಿ ಹೇಳಿದರೆ 18ನೇ ವಚನವನ್ನು ನಾವು ಓದಲೇಬೇಕು. ಕಾರಣ, ನಮಗಾದ ವಿಮೋಚನೆಯ ಕುರಿತಾಗಿ ಆ ವಚನ ಪ್ರಸ್ತಾಪಿಸ್ತದೆ. ನಮಗೆ ದೇವರು ಕೊಟ್ಟ ಬಿಡುಗಡೆ ಕುರಿತಾಗಿ ವಚನ ಪ್ರಸ್ತಾಪಿಸ್ತದೆ. ಅದನ್ನು ಹೇಗೆ ಹೇಳ್ತದೆ? ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ. ಹಾಗಾದ್ರೆ ನಮಗೆ ಹಿಂದಿನ ಸಂಪ್ರದಾಯದಿಂದ ಬಂದ ನಡವಳಿಕೆಗಳು ದೇವರೆದುರು ಒಂದು ವ್ಯರ್ಥವಾದ ನಡವಳಿಕೆ ಎಂಬುದಾಗಿ ಅದು ಹೇಳ್ತದೆ. ಆದರೆ ದೇವರು ಅದೇ ವೇಳೆಯಲ್ಲಿ ಅವುಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ತೀರ್ಮಾನಿಸಿದ್ದಾನೆ. ಆದರೆ ದೇವರು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ, ನಮ್ಮ ಹಿರಿಯರಿಂದ ಬಂದ ವ್ಯರ್ಥವಾದ ನಡವಳಿಕೆಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ದೇವರು ತೀರ್ಮಾನಿಸಿದ್ದಾನೆ. ಆದರೆ ನಮ್ಮನ್ನು ಬಿಡುಗಡೆ ಮಾಡುವ ಹಂತದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಆತನು ಈಡು ಕೊಟ್ಟಿದ್ದಾನೆ. ಆತನು ಈಡು ಕೊಡುವಾಗ ಈ ವಾಕ್ಯ ಹೇಳ್ತದೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮುಂತಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ. ಏನನ್ನು ಪ್ರಸ್ತಾಪಿಸ್ತದೆ ಇಲ್ಲಿ? ಈ ಸೃಷ್ಟಿಯ ವಸ್ತುಗಳ ಕುರಿತಾಗಿ ಪ್ರಸ್ತಾಪಿಸ್ತದೆ. ಈ ಸೃಷ್ಟಿಯ ಕುರಿತಾಗಿ ದೇವರ ವಾಕ್ಯ ಏನು ಹೇಳ್ತದೆ? ಭೂಮಿ ಆಕಾಶ ಅಳಿದು ಹೋಗ್ತದೆ ಎಂಬುದಾಗಿ ಬರ್ತದೆ. ಹಾಗಾದರೆ ಭೂಮಿ ಆಕಾಶ ಅಳಿದು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯ ಇನ್ನೊಂದೆಡೆ ಹೇಳುವುದಾದರೆ, ಈ ಭೂಮಿಯಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳೆಂಬುದಾಗಿ ಕರೆಯಲ್ಪಟ್ಟ ಬೆಳ್ಳಿ, ಬಂಗಾರವು ಅದೂ ನಶಿಸಿ ಹೋಗ್ತದೆ ಎಂಬುದಾಗಿ ಹೇಳುವಾಗ ಅದು ಅಮೂಲ್ಯವಾದದ್ದಾಗಿದ್ದರೂ ಅದು ನಶಿಸಿ ಹೋಗುವಂಥದ್ದು. ಹಾಗಾದರೆ ದೇವರಲ್ಲಿ ಯಾವ ಜ್ಞಾನವನ್ನು ಉಪಯೋಗಿಸ್ತಿದ್ದಾನೆ? ನಾಶವಾಗುವಂಥ ವಸ್ತುವನ್ನು
ಬಳಸಿ ನಮಗೆ ವಿಮೋಚನೆಯನ್ನು ಕೊಡುವುದಕ್ಕೆ ದೇವರು ಎಂದೂ ತೀರ್ಮಾನಿಸಲಿಲ್ಲ. ಒಂದು ವೇಳೆ ದೇವರ ಅರ್ಥದಲ್ಲಿ ಹೀಗಿರ್ಬೋದು, ನಾಶವಾಗುವಂಥ ವಸ್ತುವನ್ನು ಉಪಯೋಗಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದೇ ಆದರೆ ನಮ್ಮ ಬಿಡುಗಡೆಯೂ ಒಂದು ದಿವಸ ನಾಶವಾಗ್ತದೆ. ಇಲ್ಲಿ ದೇವರು ತನ್ನ ಜ್ಞಾನಾನುಸಾರವಾಗಿ ನಾಶವಾಗದಿರುವಂಥ ವಸ್ತು, ಈ ಸೃಷ್ಟಿಗೆ ಸೇರದಿರುವಂಥ ವಸ್ತು, ಇದನ್ನು ಈತನು ಬಳಸಿದ್ದಾನೆಂಬುದನ್ನು 18ನೇ ವಚನದ ಹೋಲಿಕೆಯೊಂದಿಗೆ 19ನೇ ವಚನವನ್ನು ಮಾತನಾಡುವಾಗ ಇಲ್ಲಿ ಸ್ಪಷ್ಟವಾಗಿ ದೇವರು ನಾಶವಾಗದ ಈ ಸೃಷ್ಟಿಗೆ ಸೇರದಿರುವಂಥ ಒಂದು ವಸ್ತುವನ್ನು ಬಳಸಿದ್ದಾನೆ. ಇದು ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತವೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತ, ಪರಲೋಕದಿಂದ ಬಂದ ದೇವರ ಮಗನಾದ ಯೇಸು ಕ್ರಿಸ್ತನ ರಕ್ತ, ದೇವರ ಯಜ್ಞಕ್ಕಾಗಿ ನೇಮಿಸಿದ ತನ್ನ ಕುರಿಮರಿಯ ರಕ್ತ, ಇದು ಅಮೂಲ್ಯವಾದ ರಕ್ತ. ಈ ರಕ್ತವನ್ನು ಆತನು ಬಳಸಿದ್ದಾನೆ. ಯಾವ ಕಾರಣಕ್ಕಾಗಿ? ಈ ಪೂರ್ಣಾಂಗವಾದ ರಕ್ತ ನಮ್ಮನ್ನು ದೇವರ ಎದುರು ನಮ್ಮನ್ನು ಪೂರ್ಣಾಂಗರನ್ನಾಗಿ ನಿಲ್ಲಿಸಲೆಂದು. ಈ ನಿಷ್ಕಳಂಕವಾದ ಯೇಸುವಿನ ರಕ್ತ ನಮ್ಮನ್ನು ದೇವರ ಎದುರು ನಿಷ್ಕಳಂಕರನಾಗಿ ನಿಲ್ಲಿಸಲೆಂದು. ಈ ಅಮೂಲ್ಯವಾದ ಕ್ರಿಸ್ತನ ರಕ್ತ ನಮ್ಮನ್ನು ದೇವರ ಎದುರು ಅಮೂಲ್ಯರನಾಗಿ ನಿಲ್ಲಿಸಲೆಂದು. ಈ ರಕ್ತದಲ್ಲಿರುವಂಥ ಈ ಗುಣಾತಿಶಯಗಳು ನಮ್ಮಲ್ಲುಂಟಾಗಿ ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ಮೆಚ್ಚುಗೆಯಿಂದ ಮನೋಲ್ಲಾಸದಿಂದ ಆತ ನಮ್ಮನ್ನು ಕ್ರಿಸ್ತನಲ್ಲಿ ಸ್ವೀಕರಿಸಲಿ ಎಂದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ರಕ್ತವು ನಿಮ್ಮ ಮೇಲೆ ಬರುವಾಗ ನೀವು ಸಹ ದೇವರ ದೃಷ್ಟಿಯಲ್ಲಿ ಪೂರ್ಣಾಂಗ, ನಿಷ್ಕಳಂಕ ಮತ್ತು ಅಮೂಲ್ಯವೇ. ದೇವರು ನಮ್ಮನ್ನು ತನ್ನ ರಕ್ತದ ಮೂಲಕ ಈ ರೀತಿಯಾಗಿ ಪರಿವರ್ತಿಸಿದ್ದಕ್ಕಾಗಿ ಆತನಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ನಮ್ಮ ವಿಮೋಚನೆ ಅದು ಎಂದಿಗೂ ನಾಶವಾಗಬಾರದೆಂದು ನೀನು ನಾಶವಾಗುವಂಥ ವಸ್ತುವನ್ನು, ಈ ಸೃಷ್ಟಿಯಲ್ಲಿ ದೊರಕುವಂಥ ಅಮೂಲ್ಯ ವಸ್ತುಗಳನ್ನು ಬಳಸದೆ ಕರ್ತನೇ, ಪರಲೋಕದಿಂದ ನಿನ್ನ ಪ್ರಿಯ ಮಗನನ್ನು ಕಳಿಸಿಕೊಟ್ಟು ನಿನ್ನ ರಕ್ತವನ್ನು ಆತನ ಮೂಲಕ ನಮಗೋಸ್ಕರ ಕಳಿಸಿಕೊಟ್ಟು, ಆ ರಕ್ತವು ಕರ್ತನ ಇಂಥ ಗುಣಾತಿಶಯಗಳು ಉಳ್ಳದು, ಅದು ಪೂರ್ಣಾಂಗವು ನಿಷ್ಕಳಂಕವಾದ ಅಮೂಲ್ಯವಾದ ರಕ್ತ. ಕಾರಣ ನಾವು ನಿನ್ನ ಎದುರು ಕರ್ತನೆ ಪೂರ್ಣಾಂಗ, ನಿಷ್ಕಳಂಕ, ಅಮೂಲ್ಯರಾಗಿ ನಿಲ್ಲಬೇಕೆಂದು ನೀನು ಈ ವಿಧದಲ್ಲಿ ತೀರ್ಮಾನಿಸಿ, ಈ ರಕ್ತದ ಮುಖಾಂತರ ದೇವರೇ ನೀನು ನಮ್ಮನ್ನು ಸಂಪೂರ್ಣ ಸಮರ್ಪಕರನ್ನಾಗಿ ಸ್ವೀಕರಿಸುವಂತೆ ಈ ರಕ್ತದಲ್ಲಿರುವಂಥ ಗುಣಾತಿಶಯಗಳನ್ನ ನಮಗೆ ಅನುಗ್ರಹಿಸಿ ನಿನ್ನನ್ನು ಸೇರಿಸಿಕೊಂಡದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಕರ್ತನೇ, ಈ ವಾಕ್ಯವನ್ನು ನಂಬ್ತೇವೆ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.